ಈಗ ಒಂದು ವಿಷಯಕ್ಕೆ ಬರೋಕ್ ಮೊದಲು ಒಂದೆರಡು ಕ್ಲಾರಿಫಿಕೇಶನ್ ಅಂದ್ರೆ ಬಂದ್ಬಿಟ್ರೆ ಒಳ್ಳೇದು ಅನ್ಸುತ್ತೆ. ಇಲ್ಲ ಕ್ಲಾರಿಫೈ ಆಗ್ಲಿ. ಯಾಕಂದ್ರೆ ನಮ್ಮ ಸ್ನೇಹಿತರು ಮಾತಾಡ್ತಾ ಆರ್ಟಿಕಲ್ 3 ಬಗ್ಗೆ ಮಾತಾಡ್ತಾ ಇದ್ರು. ಅದು ಆರ್ಟಿಕಲ್ 3 ಬಂದು ಅದು ಹೊಸ ರಾಜ್ಯಗಳನ್ನ ಸ್ಥಾಪನೆ ಮಾಡೋದು, ಮರುನಾಮಕರಣ ಮಾಡೋದು, ಅದ್ರ ಬಗ್ಗೆ ಅದು ಒಂದು. ಎರಡನೇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಮನ ಬೇಕು ಅಂತ ಹೇಳಿ, ಆಕ್ಚುಲಿ ದಟ್ ವಾಸ್ ಎ ಪೊಲಿಟಿಕಲಿ ಮೋಟಿವೇಟೆಡ್ ಮೂವ್ಮೆಂಟ್. ಯಾಕೆ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಆ ಕಾಲಘಟ್ಟದಲ್ಲಿ ದಲಿತರಿಗೆ ರಾಜಕೀಯ ಹಕ್ಕನ್ನ, ಓಟಿನ ಹಕ್ಕನ್ನ ಕೇಳುವ ಸಂದರ್ಭದಲ್ಲಿ ಇವತ್ತು ನಾವು ಯಾರು ಗಾಂಧಿ ಮಹಾತ್ಮರು ಮತ್ತೆ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಇದೇ ಕಾಂಗ್ರೆಸ್ ಪಕ್ಷ ಮತ್ತು ಇದೇ ಮಹಾತ್ಮ ಗಾಂಧಿ ಅವರು ದಲಿತರಿಗೆ ಓಟನ್ನ ಹಾಕುವಂತ ಹಕ್ಕನ್ನ ಕೊಡ್ಲಿಕ್ಕೆ ಸಿದ್ಧರಿರಲಿಲ್ಲ. ಅದರಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತರಿಗೆ ವಿಶೇಷ ಚುನಾಯಕಗಳನ್ನ, ಸ್ಪೆಷಲ್ ಎಲೆಕ್ಟ್ರೇಟ್ಸ್ ಅನ್ನ ಕೇಳ್ತಾರೆ. ಆ ಸ್ಪೆಷಲ್ ಎಲೆಕ್ಟ್ರೇಟ್ಸ್ ಅನ್ನ ಕೊಡ್ಲಿಕ್ಕೆ ರೆಡಿ ಇರಲಿಲ್ಲ ಅವರು. ಮತ್ತೆ ಬಹಳ ಮುಖ್ಯವಾಗಿ ಅವ್ರ ವಾದ ಏನಿತ್ತಂದ್ರೆ ಮುಸಲ್ಮಾನರು, ಸಿಖ್ರು ಇನ್ನೊಬ್ಬರಿಗೆ ಪ್ರತ್ಯೇಕ ಚುನಾಯಕಗಳಿದ್ದಾವೆ, ಅದಕ್ಕೆ ಕಾರಣ ಏನಂದ್ರೆ ಅದೊಂದು ಪ್ರತ್ಯೇಕ ಸಮುದಾಯ ಹೇಗೆ ಕೊಟ್ಟಿದ್ದೀವಿ, ಆದ್ರೆ ದಲಿತರಿಗೆ ನಾವು ಕೊಡ್ಲಿಕ್ಕೆ ಬರಲ್ಲ, ಯಾಕಂದ್ರೆ ನೀವು ಹಿಂದೂ ಭಾಗದ ಸಮಾಜ ಅಂತ. ಆದ್ರೆ ಅಂಬೇಡ್ಕರ್ ಅವ್ರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಪ್ರೂವ್ ಮಾಡಬೇಕಾಗಿತ್ತು ದಲಿತರು ಕೂಡ ಹಿಂದೂ ಸಮಾಜದ ಭಾಗ ಅಂತ ನೀವು ನೋಡ್ತಿಲ್ಲ. ನಾವು ಹಿಂದೂಗಳೇ ಆಗಿದ್ರೆ ನೀವು ನಮ್ಮನ್ನ ದೇವಸ್ಥಾನದೊಳಗೆ ಬಿಡಬೇಕಾಗಿತ್ತು, ಯಾಕೆ ಬಿಡ್ತಾ ಇಲ್ಲ? ನಾವು ಹಿಂದೂಗಳೇ ಆಗಿದ್ರೆ ನೀವು ಕುಡಿಯುವಂತ ನೀರನ್ನು ನಮ್ಗೆ ಯಾಕೆ ಕುಡಿಯಕ್ಕೆ ಬಿಡ್ತಾ ಇಲ್ಲ? ಚೌಡರ್ಕೆರೆ ಈ ತರದ್ದು ಅದೊಂದು ಇಟ್ ವಾಸ್ ಅವತ್ತಿನ ಬ್ರಿಟಿಷ್ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ಗೆ ಮನವರಿಕೆ ಮಾಡಬೇಕಾಗಿತ್ತು. ಆ ಕಾರಣಕ್ಕಾಗಿ ಅದನ್ನು ಮಾಡೋದನ್ನ ಒಂದು ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ವಿಷಯಕ್ಕೆ ಬರೋದಾದ್ರೆ, ಇವತ್ತು ಯಾವುದೇ ಸರ್ಕಾರ ನನಗನ್ನಿಸ್ತಕ್ಕಂಥದ್ದು ಹೆಸರಿಗಿಂತ ಯಾವುದೇ ಕಾರ್ಯಕ್ರಮಗಳ ಉದ್ದೇಶ ಬಹಳ ಮುಖ್ಯವಾಗ್ತದೆ. ಈಗ ಹೆಸರಲ್ಲಿ ಏನೂ ಇರೋದಿಲ್ಲ, ಅಲ್ಟಿಮೇಟ್ಲಿ ನಮಗೆ ಬರತಕ್ಕಂಥದ್ದು ಉದ್ದೇಶಗಳು. ಹಾಗೆ ಇವತ್ತು ಹೆಸರುಗಳು ಈಗ ಮೂರನೇ ಬಾರಿ ಬದಲಾಗ್ತದೆ ಹೆಸರು. ನನಗೆ ಬಹಳ ಮುಖ್ಯ ಅನಿಸ್ತಕ್ಕಂಥದ್ದು ಆ ಒಂದು ಕಾರ್ಯಕ್ರಮ ಯಾವ ಉದ್ದೇಶವನ್ನು ಇಟ್ಕೊಂಡು ತಂದಿದ್ದಾರೆ, ಆ ಉದ್ದೇಶ ಈಡೇರ್ತಾ ಇದೆಯಾ ಅನ್ನೋಂಥದ್ದು. ಯಾಕಂದ್ರೆ ಇವತ್ತು ಕೂಡ ನೀವು ಈಗ ಆ ಒಂದು ಸ್ಕೀಮಲ್ಲಿ ನೀವು ಹೇಗೆ ಅಧಿಕಾರಿಗಳು ದುಡ್ಡನ್ನು ಲೂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಲ್ಲೂ ಕೂಡ ರೈತರಿಗೆ ಕೆಲಸ ಕೊಡ್ತಾ ಇಲ್ಲ. ಏನು ವರ್ಷಕ್ಕೆ 100 ದಿನಗಳ ಕೊಡಬೇಕು ಅಂತ ಹೇಳಿ ಈಗ 125 ದಿನ ಮಾಡಿದ್ದಾರೆ ಈಗ. ಸೊ ಅದು ಕೊಡಬೇಕು ಅಂತ ಹೇಳ್ತಾರೆ. ನಿಮಗೆ JCBಗಳನ್ನ ತಗೊಂಡ್ಬಂದು ಕೆಲಸ ಮಾಡಿಬಿಟ್ಟು ಲೆಕ್ಕ ತೋರಿಸ್ಬಿಟ್ಟು ಲೆಕ್ಕ ಹೊಡಿತಾರೆ. ಅಲ್ಲಿ ರೈತರಿಗೆ ಕೆಲಸ ಕೊಡ್ತಿಲ್ಲ. ನನಗನ್ಸುತ್ತೆ ನಾವು ಮಾತಾಡಬೇಕಾಗಿದ್ದು ಇದ್ರ ಬಗ್ಗೆ. ಅಂದ್ರೆ ಈ ಸ್ಕೀಮ್ ಅನ್ನ ಇನ್ನು ಎಫೆಕ್ಟಿವ್ ಆಗಿ ನಾವು ಹೆಂಗೆ ಜಾರಿಪಡಿಸಬೇಕು, ಈ ಸ್ಕೀಮ್ ಅನ್ನ ಜನರಿಗೆ ತಲುಪಾಗಿ ನಿಜವಾಗ್ಲೂ ನಾವು ಏನ್ ಮಾಡ್ಬೇಕು ಅಂತ ಮಾತಾಡಬೇಕೆ ಹೊರತು ನನಗನ್ಸುತ್ತೆ ಹೆಸರುಗಳ ಬಗ್ಗೆ ಅಲ್ಲ. ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ನನಗನ್ಸೋದು, ನೀವು ಹೇಳುವಂಥದ್ದನ್ನ ಅರ್ಧ ಒಪ್ತಾ ಅರ್ಧ ಅದನ್ನ ತಿರಸ್ಕರಿಸ್ತಾ, ಬಹಳ ಮುಖ್ಯ ಈ ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗ್ಲೂ ಅಷ್ಟೇ, ಯಾವಾಗೆಲ್ಲ ಅವರು ಕ್ರೈಸಿಸ್ ಅಲ್ಲಿ ಸಿಕ್ಕಾಕೋತಾರೆ, ಯಾವಾಗೆಲ್ಲ ಪೊಲಿಟಿಕಲ್ ಕ್ರೈಸಿಸ್ ಅಲ್ಲಿ ಸಿಕ್ಕಾಕೋತಾರೆ, ಜನರ ಮುಂದೆ ತಪ್ಪಿಸ್ಕೊಳ್ಳೋದಕ್ಕೆ ಪರಿಸ್ಥಿತಿ ಬರ್ತದೆ. ಅಂತ ಸಂದರ್ಭಗಳೆಲ್ಲ ಕೂಡ ಇವರು ಈ ದೇಶದ ಮಹಾಪುರುಷರನ್ನ ಬಳಸ್ಕೊಳ್ಳುವಂತ ಒಂದು ಅಭ್ಯಾಸ ಇದೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಕಾಂಗ್ರೆಸ್ನವರು ಬಹುಶಃ ಬಾಬಾ ಸಾಹೇಬರಿಗೆ ಮಾಡಿದಷ್ಟು ಅವಮಾನ ಅಪಮಾನ ಬಹುಶಃ ಯಾರೂ ಮಾಡಿಲ್ಲ. ಅವರ ಬದುಕಿದ್ದಾಗಲೂ ಅವರ ಸತ್ತ ಮೇಲೂ ಕೂಡ ಅವರು ಪಕ್ಷದವರು ಬದುಕಿದ್ದಾಗೆ ಅವರ ಪ್ರಧಾನಮಂತ್ರಿಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡ್ಕೋತಾರೆ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಆಧುನಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡಿದಂತ ಒಬ್ಬ ಮಹಾನ್ ನಾಯಕ, ಅವ್ರಿಗೆ ಭಾರತ ರತ್ನ ಕೊಡ್ಲಿಕ್ಕೆ ಜನತಾ ಪಕ್ಷ VP ಸಿಂಗ್ ಅವರು ಬರಬೇಕಾಯ್ತು. ಕಾಂಶಿರಾಮ್ ಸಾಹೇಬ್ರಂತವರು ಆ ಸರ್ಕಾರದ ಮೇಲೆ ಒತ್ತಡ ಹೇರಿ ಭಾರತ ರತ್ನ ಕೊಡಿಸುವಂತ ಪರಿಸ್ಥಿತಿ ಬಂತು. ಮತ್ತೆ ಬಹಳ ಮುಖ್ಯವಾಗಿ ಎಲೆಕ್ಷನ್ ನಿಂತಾಗ ಏನಾಯ್ತು ಅದನ್ನ ಹೇಳಿ. ಎಲೆಕ್ಷನ್ ನಿಂತಾಗ 3 ಬಾರಿ ಸೋಲಿಸ್ತಾರೆ. ಮತ್ತೆ ಅವ್ರು ಹೇಳ್ತಾರೆ ಅಂದ್ರೆ ನಾವು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಯಾರು ಕಳಿಸಿದ್ದು ಅಂತ. ಇದು ದಯವಿಟ್ಟು ಇತಿಹಾಸ ನೋಡ್ಕೊಳ್ಳೋಕೆ ಹೇಳಿ. ಬಾಬಾ ಸಾಹೇಬರು ಬ್ರಿಟಿಷರ ಮೇಲೆ ಹಾಕಿದಂತ ಒತ್ತಡದಿಂದ, ಆವತ್ತಿನ ಮೌಂಟ್ ಬ್ಯಾಟನ್ಗೆ ಹತ್ತಿರವಾಗಿದ್ದಂತ ಕಾಂಗ್ರೆಸ್ ಅಲ್ಲೊಬ್ಬ ಇದ್ದಂತ ಬ್ರಿಟಿಷ್ ಅಧಿಕಾರಿಯ ಸಹಾಯದಿಂದ ಕಾಂಗ್ರೆಸ್ ಮೇಲೆ ಒತ್ತಡ ಹೇರಿ ಬಾಬಾ ಸಾಹೇಬರ ಸಂವಿಧಾನ ಸಭೆಗೆ ಕರ್ಕೊಂಡ್ರೆ ಹೊರತು ಇವರು ಅವ್ರ ಮೇಲೆ ವಿಶ್ವಾಸ, ಪ್ರೀತಿ ಅಥವಾ ಅವ್ರ ಮೇಲೆ ಇದನ್ನೋ ಕಾರಣಕ್ಕೆ ಅಲ್ಲ. ಇತಿಹಾಸ ತಿರುಚೋ ಕೆಲಸ ಆಗಬಾರ್ದು, ನಾವೇ ಮಾಡಿದ್ದೀವಿ. ಹಾಗಾದ್ರೆ ನೀವೇ ಮಾಡಿದ್ರೆ ಮತ್ತೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆದ್ಮೇಲೆ ಹೊಸ ಸರ್ಕಾರದಲ್ಲಿ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ 51 ಚುನಾವಣೆ ನಿಂತ್ಕೋತಾರಲ್ಲ, ಮತ್ತೆ ಅವಾಗ ಯಾಕೆ ಸೋಲಿಸ್ತೀರಿ ನೀವು? 46ರಲ್ಲಿ ಮತ್ತೆ ನೀವು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಸೇರಿಸ್ಕೊಂಡು ಮತ್ತೆ ಹೊಸ ಸರ್ಕಾರ ಬಂದಾಗ ಅವಾಗ ಮತ್ತೆ ಯಾಕೆ ಸೋಲಿಸ್ತೀರಿ? ಮತ್ತೆ ನೀವು ಸೇರ್ಕೋಬೇಕು, ಆವಾಗಲೂ ಗೆಲ್ಸ್ಬೇಕಾಗಿತ್ತು. ಅದು ಯಾರೋ ಒಬ್ಬ 10th ಕ್ಲಾಸ್ ಫೇಲ್ ಆಗಿರೋರ್ನ ಕರ್ಕೊಂಡ್ಬಂದು ಅಂತ ಮೇಧಾವಿ ಮುಂದೆ ನಿಲ್ಲಿಸಿ ಎಲೆಕ್ಷನ್ ಸೋಲಿಸ್ತೀರಿ. ಒಂದು. ಎರಡನೇದು, ನೀವು ನೋಡಿಬೇಕಾದ್ರೆ ಭಾರತ ದೇಶಕ್ಕೆ 47ರ ಸ್ವಾತಂತ್ರ್ಯ ಬಂತು, 50ನೇ ಇಸ್ವಿಯಲ್ಲಿ ಸಂವಿಧಾನ ಬಂತು. ಅಲ್ಲಿಂದ ಹಿಡಿದು ಲೇಟ್ 70s ವರೆಗೂ ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವುದೇ ಬಡಪರವಾದಂತ ಒಂದೇ ಒಂದು ಕಾರ್ಯಕ್ರಮ ಇಲ್ಲ.
ಶೋಷಿತ ಪರವಾದಂತ ಒಂದೇ ಒಂದು ಕಾರ್ಯಕ್ರಮ ಇಲ್ಲ. ಹರಿರಾಮ್, ಯಾವಾಗ ನಾನು ಮುಗಿಸ್ಬಿಡ್ತೇನೆ. ಹರಿರಾಮ್, ಗೌಡ್ರೆ, ದಯವಿಟ್ಟು ಹರಿರಾಮ್, ಮುಗಿಸ್ಬಿಡ್ತೇನೆ. ನೀವು ಡೈವರ್ಟ್ ಆಗಿದ್ದೀರಿ, ಗೌಡ್ರೆ, ನೀವು ಡೈವರ್ಟ್ ಆಗಿದ್ದೀರಿ, ದಾರಿ ತಪ್ಪಿದ್ದೀರಿ, ಈ ಸಬ್ಜೆಕ್ಟ್ ದಾರಿ ತಪ್ಪಿದ್ದೀರಿ. ಮಹಾತ್ಮ ಅಲ್ಲ, ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರಿಗೆ ಏನು ಅವಕಾಶವನ್ನು ಕೊಟ್ಟರು ಎಲ್ಲ ನಿಮಗೂ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ, ನಿಮಗೂ ಗೊತ್ತಿದ್ರು ಕೂಡ ನೀವು ಮಾತಾಡೋದು ಅಗತ್ಯ ಇಲ್ಲ. ಅವ್ರನ್ನ ಕಾನೂನು ಸಚಿವರನ್ನಾಗಿ ಮಾಡಿ ಅವರಿಗೆ ಸಂವಿಧಾನ ಕೊಟ್ಟಿರಬಹುದು. ಮಹಾತ್ಮ ಗಾಂಧಿ ಆಗ್ಲಿ, ಅಂಬೇಡ್ಕರ್ ಅವರಾಗ್ಲಿ ಇವತ್ತಿನ ರಾಜಕಾರಣಕ್ಕೆ ತಕ್ಕಂತೆ ನಾವು ಮಾತಾಡೋದಲ್ಲ, ಇವತ್ತಿನ ರಾಜಕಾರಣ ತಕ್ಕಂತೆ ಮಾತಾಡೋದಲ್ಲ ನಾವು. ನೀವು ಹರಿರಾಮ್, ನಿಮ್ ಬಗ್ಗೆ ನಾವು ಬಹಳ ಗೌರವ ಇದೆ. ನೀವು ತಗೊಂಡೋಗ್ತಾ ಇರೋ ದಾರಿ ಸರಿ ಇಲ್ಲ. ಪ್ಲೀಸ್ ಕೇಳಿಸ್ಕೊಳ್ಳಿ. ಅದೇ ಇಲ್ಲ, ನನಗೆ ಗೊತ್ತಿದೆ, ನಮ್ಗೆ ಗೊತ್ತಿದೆ, ನಿಮ್ಗೆ ಕಾಂಗ್ರೆಸ್ ಗೊತ್ತಿದೆ, ಆದ್ರೆ ಸತ್ಯಗಳು ಸತ್ಯಗಳಾಗಿ ಐ ಕ್ಯಾನ್ ಗಿವ್ ದಿ ಎವಿಡೆನ್ಸ್. ಐ ಕ್ಯಾನ್ ಗಿವ್ ದಿ ಎವಿಡೆನ್ಸ್. ನಾವು ಕೂಡ ಇಂದಿರಾ ಗಾಂಧಿ ಅವರು ಯಾವಾಗ ಪ್ರಧಾನಮಂತ್ರಿ ಆಗ್ತಾರೆ, ಪ್ರಧಾನಮಂತ್ರಿ ಆದಾಗ ಆತಯ ಒಂದು ಡಿಕ್ಟೇಟೋರಿಯಲ್ ಒಂದು ರೂಲ್ ಆಡಳಿತ ಮಾಡಿದ ಸಂದರ್ಭದಲ್ಲಿ ನಿಮಗೆ ಗೊತ್ತಿದೆ, ಎಲ್ಲಾ ರಾಜ್ಯದಲ್ಲಿರ್ತಕ್ಕಂಥ ಇಲ್ಲಿರುವಂತ ಲ್ಯಾಂಡೆಡ್ ಅಥವಾ ಈ ಎಲ್ಲಾ ರಾಜ್ಯಗಳಲ್ಲಿ ಯಾರು ಜನರ ಓಟ್ಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿಸ್ತಿದ್ರು. ಯಾಕಂದ್ರೆ ಅವತ್ತು ಯಾರು ಪಕ್ಷವನ್ನ ನೋಡಿ ಓಟ್ ಹಾಕ್ತಿರ್ಲಿಲ್ಲ, ಆಯಾ ಹಳ್ಳಿಗಳಲ್ಲಿರ್ತಕ್ಕಂಥ ಬಲಿಷ್ಠ ಸಮುದಾಯಗಳು ಓಟ್ ಅವರೆಲ್ಲರೂ ಕೂಡ ಯಾವಾಗ ಕಾಂಗ್ರೆಸ್ ಪಕ್ಷ ಬಿಟ್ಟು ಆಚೆ ಬಂದ್ರು, ಇಂದಿರಾ ಗಾಂಧಿ ವಿರುದ್ಧ ಇಂದಿರಾ ಎಲ್ಲ ಮಾತಾಡಿದ್ರು. ಸೊ ಆವಾಗ ಇಂದಿರಾ ಹಟಾವೋ ದೇಶ್ ಬಚಾವೋ ಅನ್ನುವ ಟೈಮಲ್ಲಿ ಯಾವಾಗ ಇಂದಿರಾ ಗಾಂಧಿ ಅವ್ರನ್ನ ಸೈಡ್ ಲೈನ್ ಮಾಡಿದ್ರು, ಅವಾಗ ನೇರವಾಗಿ ಜನರ ಓಟನ್ನು ತಗೊಳ್ಳೋದಕ್ಕೆ ಕಷ್ಟ ಆಯ್ತು. ಆವಾಗ ಅವರು ತಂದಂತ ಒಂದು ಹೊಸ ಸ್ಲೋಗನ್ ಏನಪ್ಪ ಅಂದ್ರೆ ಗರೀಬಿ ಹಟಾವ್. ಗರೀಬಿ ಹಟಾವ್ ಅನ್ನುವಂತ ಸ್ಲೋಗನ್ ತಗೊಂಡು ಈ ದೇಶದ ಎಲ್ಲಾ ಜನರಿಗೆ ನಿಮ್ಮ ಅಜೆಂಡಾ ನನಗೆ ಅರ್ಥ ಆಗಿಲ್ಲ. ಆದ್ರೆ ನೀವು ಕಾಂಗ್ರೆಸ್ ತೆಗಲಿಕ್ಕೆ ಮಾತ್ರ ಹರಿರಾಮ್ ಅವರು ಈ ಸಬ್ಜೆಕ್ಟ್ ಬಗ್ಗೆ ಮಾತಾಡಿದ್ದಾರೆ. ಹರಿರಾಮ್ ಮೇಧಾವಿ ಇದ್ದಾರೆ, ಪ್ರೊಫೆಸರ್ ಇದ್ದಾರೆ, ಆದ್ರೆ ಈ ಸಬ್ಜೆಕ್ಟ್ ಬಗ್ಗೆ ಮಾತಾಡಿದ ಅವರು ಗೊತ್ತಿದೆ, ಇಲ್ಲಿ ದೇಶಕ್ಕೂ ಗೊತ್ತಿದೆ, ದೇಶಕ್ಕೂ ಗೊತ್ತಿದೆ. ಈಗ ಪಾಟೀಲ್ ನಿಮ್ದು ಅಜೆಂಡಾ ಸರಿ ಇಲ್ಲ ಪಾಟೀಲ್, ನೀವು ಸಬ್ಜೆಕ್ಟ್ ಬಿಟ್ಟು ಮಿಕ್ಕಿದೆಲ್ಲ ಮಾತಾಡಿದ್ರು ಅವರು. ನೀವು ಅಲೋನ್ ಮಾತಾಡಿ, ನೀವು ಅಂಬೇಡ್ಕರ್ ಬಗ್ಗೆ ಮಾತಾಡಿ, ನಾವು ಮಾತಾಡ್ತೀವಿ ಅಂಬೇಡ್ಕರ್ ಬಗ್ಗೆ. ಕಾಂಗ್ರೆಸ್ ಇತಿಹಾಸ ಹೆಂಗಿತ್ತು ಅವತ್ತಿನ ಸುತ್ತಾಗಿಂದ ನೀವು ಸೋಲ್ಸಿಲ್ವಾ? ಅಂಬೇಡ್ಕರ್ ನೀವು ಕಮ್ಯುನಿಸ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿಲ್ವಾ? ನಟರಾಜ್ ಗೌಡ್ರೆ, ನನ್ನ ಪ್ರಶ್ನೆ ಏನಂತಂದ್ರೆ, ಈಗ ವಿರೋಧ ಪಕ್ಷವಾಗಿ ಕೇಂದ್ರದಲ್ಲಿ ಇರುವಾಗ ವಿರೋಧ ಮಾಡೋದಕ್ಕೆ ಬೇರೆ ಏನು ವಿಷಯ ಇಲ್ಲ, ಹಿಂಗಾಗಿ ಈ ವಿಚಾರಗಳನ್ನು ನೀವು ದೊಡ್ಡದು ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಬಿಜೆಪಿಯ ವಾದ. ನಾವು ಮರುನಾಮಕರಣ ಮಾಡಿದೀವಿ, ಆ ಯೋಜನೆಯಲ್ಲಿ ಏನಾದ್ರೂ ಸಮಸ್ಯೆ ಆದರೆ ನೀವು ಅದಕ್ಕೆ ವಿರೋಧ ಮಾಡಿ, ಬಡವರ ಉದ್ಧಾರ ನಿಮಗೆ ಆಗಬಾರ್ದ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇನ್ನ 60-40 ಅನುಪಾತದಲ್ಲಿ, ಒಂದ್ ನಿಮಿಷ ನನ್ನ ಪ್ರಶ್ನೆ ಮುಗಿಸ್ಬಿಡ್ತೀನಿ ಗೌಡ್ರೆ. 60-40 ಅನುಪಾತದಲ್ಲಿ ರಾಜ್ಯಗಳ ಪಾಲಿರುತ್ತೆ ಅಂತ ಹೇಳಿದ್ದಾರೆ. 60% ನಾವು ಕೊಡ್ತೀವಿ, 40% ರಾಜ್ಯ ಕೊಡ್ಲಿ ಅಂತ ಹೇಳಿದ್ದಾರೆ. ಈ 40%ಗೆ ನಿಮ್ಮ ವಿರೋಧವಾ? ಕಂಪ್ಲೀಟ್ ಹೆಸರನ್ನೇ ಚೇಂಜ್ ಮಾಡಿದ್ದು ವಿರೋಧವಾ? ಯಾಕೆ ಈ ರೀತಿ ಸಣ್ಣ ಸಣ್ಣ ವಿಚಾರಗಳನ್ನು ದೊಡ್ಡದು ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಬಿಜೆಪಿ ಅವರ ನೇರ ಆರೋಪ ನಿಮ್ಮ ಮೇಲೆ. ಇದರ ಜೊತೆಗೆ ಇಲ್ಲಿ ಗೆಸ್ಟ್ ಗಳು ಮಾತಾಡೋದನ್ನು ಕೇಳಿಸ್ಕೊಂಡ್ರಿ. ಸಂಪೂರ್ಣ ಸಮಯ ನಿಮಗೆ ಕೊಡ್ತೀನಿ ನಟರಾಜ್ ಗೌಡ್ರೆ, ಸಂಪೂರ್ಣ ಸಮಯ ನಿಮಗೆ ಕೊಡ್ತೀನಿ, ಎಲ್ಲದಕ್ಕೂ ಉತ್ತರ ಕೊಡಿ. ಪಾಟೀಲ್ರೆ, ಇದು ಹೊಸ ಯೋಜನೆ ಮಾಡಿ ಅವ್ರೇನಾದ್ರು ವಿಕಸಿತ ಭಾರತ ಅಥವಾ ಅಟಲ್ ಬಿಹಾರಿ ವಾಜಪೇಯಿ ಅಥವಾ ನರೇಂದ್ರ ಮೋದಿ ಅಂತ ಯಾರು ಇಟ್ಟಿದ್ರೆ ಯಾರ್ದು ಅಬ್ಜೆಕ್ಷನ್ ಇರಲಿಲ್ಲ. ಮಹಾತ್ಮ ಗಾಂಧಿ ಅವರ ಏನು ಮೂಲ ತತ್ವ ಇತ್ತು, ಗ್ರಾಮ ಸ್ವರಾಜ್ ತತ್ವ ಇತ್ತು, ಅದರ ಆಧಾರದ ಮೇಲೆ ಬಂದಂತಹ ಯೋಜನೆ ಇದು. ಮಹಾತ್ಮ ಗಾಂಧಿ ಅವರ ಮೇಲೆ ಈ ಬಿಜೆಪಿಗೆ ಅಸೂಯೆ ಇರೋದ್ರಿಂದ, ಅಸಹನೆ ಇರೋದ್ರಿಂದ ಅವರು ಈ ಹೆಸರನ್ನ ಬದಲಾವಣೆ ಮಾಡ್ತಾ ಇದ್ದಾರೆ, ಮಹಾತ್ಮ ಗಾಂಧಿಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ಇಡೀ ದೇಶಕ್ಕೆ ಗೊತ್ತಿದೆ. ನೀವು ಕೂಡ ಅದ್ರ ಪ್ರಶ್ನೆಯನ್ನು ಮಾಡ್ತೀರಾ ಅಂತ ನಾನು ಭಾವಿಸಿದ್ದೆ, ಆದ್ರೆ ನೀವು ಅದ್ರ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ. ಒಂದು ಭಾಗ. ಎರಡನೇ ಭಾಗ, ಈಗ ಇದರ ಉದ್ದೇಶ, ಈಗ ಹರಿರಾಮ್ ಅವರು ಹೇಳ್ದಂಗೆ ಇದರ ಉದ್ದೇಶ ಏನಿತ್ತು, ಇಂಪ್ಲಿಮೆಂಟೇಷನ್ ಆಗಬೇಕು. ಆ ಇಂಪ್ಲಿಮೆಂಟೇಷನ್ ಆಗಬೇಕಾದಾಗ
ಕೇಂದ್ರ ಸರ್ಕಾರ ಹೊಣೆಗಾರಿಕೆ ಅಂತ ಇಟ್ಕೊಂಡು ಅವತ್ತು ಮನಮೋಹನ್ ಸಿಂಗ್ ಅವರು ಈ ಯೋಜನೆ ತಗೊಂಡು ಬಂದದ್ದು. ಇವತ್ತು ನರೇಂದ್ರ ಮೋದಿ ಅವರು ಕೇವಲ ಕೆಲವು ಗುಜರಾತಿ ಉದ್ಯಮಿಗಳಿಗೋಸ್ಕರ ಗುಲಾಮಗಿರಿ ಮಾಡಿಕೊಂಡು ಇಡೀ ದೇಶದ ರೈತರಿಗೆ ಅವಮಾನ ಮಾಡ್ತಾ ಇರೋದು, ಅಪಮಾನ ಮಾಡ್ತಾ ಇರೋದು, ರಾಜ್ಯ ಸರ್ಕಾರಗಳ ಮೇಲೆ ಹೊರೆ ಆಗ್ತಾ ಇರ್ತಕ್ಕಂಥದ್ದು ಈ ಕಣ್ಣು ಮುಂದೆ ಇದೆ. ಯಾವ ರಾಜ್ಯ ಸರ್ಕಾರ ಇದಕ್ಕೆ ಒಪ್ಕೊಳ್ಳಿಕ್ ಸಾಧ್ಯ ಇದೆ? ಯಾಕೆ 40% ರಾಜ್ಯ ಸರ್ಕಾರಗಳು ಕೊಡಬೇಕು? ಕೇಂದ್ರ ಸರ್ಕಾರ ತೆರಿಗೆ ತಗೊಳ್ಳೋದು ಏನ್ ಮಾಡುತ್ತೆ? ತೆರಿಗೆ ತಗೊಂಡು ಕೇವಲ ಶ್ರೀಮಂತರ ಸಾಲ ಮನ್ನಾ ಮಾಡ್ಲಿಕ್ಕೋಸ್ಕರ ಕೇಂದ್ರ ಸರ್ಕಾರ ತೆರಿಗೆ ತಗೊಳ್ಳೋದು. ಕರ್ನಾಟಕ ರಾಜ್ಯದಿಂದ ನಾವು 4.5 ಲಕ್ಷ ಕೋಟಿ ರೂಪಾಯಿ ನಾವು ತೆರಿಗೆ ಕಟ್ತೀವಿ, 60,000 ಕೋಟಿ ಮಾತ್ರ ವಾಪಸ್ ಬರುತ್ತೆ. ಅಂತ ಸಮಯದಲ್ಲಿ ನಮ್ಗೆ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ತೆರಿಗೆ ಅನ್ಯಾಯ ಮೊದಲೇ ಆಗ್ತಾ ಇದೆ, ಯೋಜನೆಗಳಲ್ಲಿ ಅನ್ಯಾಯ ಆಗ್ತಾ ಇದೆ. ಹಂಗಿರಬೇಕಾದ್ರೆ ರಾಜ್ಯದ ಮೇಲೆ ಯಾಕೆ ಇವರು ಒತ್ತಡವನ್ನ ಹಾಕಬೇಕು? ರಾಜ್ಯದ ಮೇಲೆ ಯಾಕೆ ಹೊರೆ ಹಾಕಬೇಕು? ಇದು ಹೊಣೆಗಾರಿಕೆಯಿಂದ ಪಲಾಯನ ಅಲ್ವಾ? ಕೇಂದ್ರ ಸರ್ಕಾರದ ಅನ್ಯಾಯ ಅಲ್ವಾ ಇದು? ಕೇಂದ್ರ ಸರ್ಕಾರದ ಅನ್ಯಾಯದ ವಿರುದ್ಧ ಬಿಜೆಪಿಗರು ಅಷ್ಟೇ, ಮಾಧ್ಯಮದವರು ಅಷ್ಟೇ, ನೀವು ಅಷ್ಟೇ, ನಾವು ಅಷ್ಟೇ ಪ್ರಶ್ನೆ ಮಾಡ್ಬೇಕಾಗುತ್ತೆ. ನಾವು ಮಾಡ್ಬೇಕಾಗುತ್ತೆ. ಯುಪಿಐ ಅನುಪಾತ ಹೆಂಗಿತ್ತು? ಸಂಪೂರ್ಣ ಕೇಂದ್ರ ಸರ್ಕಾರವೇ ಭರಿಸ್ತಾ ಇತ್ತಾ? ಯುಪಿಐ ಗವರ್ಮೆಂಟ್ ಭರಿಸ್ತಾ ಹೌದು, ಸಂಪೂರ್ಣ ಕೇಂದ್ರ ಸರ್ಕಾರ ಭರಿಸ್ತಾ ಇತ್ತು. ಸಂಪೂರ್ಣ ಕೇಂದ್ರ ಸರ್ಕಾರ ಭರಿಸ್ತಾ ಇತ್ತು. 75% ಇತ್ತು ಗೌಡ್ರೆ, 75% ಇತ್ತು, 75% ಇತ್ತು. ಈಗೇನ್ ಕರೆಕ್ಷನ್ ಆಗಿದೆ ಅದನ್ನು ಕೂಡ ನಿಮ್ಗೆ ಗಮನಕ್ಕೆ ತಗೊಂಡ್ಬರ್ತೀನಿ. 100 ದಿನ ಉದ್ಯೋಗ ಖಾತ್ರಿ ಇತ್ತು, 125 ದಿನ ಮಾಡಿದ್ದಾರೆ. ಸ್ವಾಭಿಮಾನ ಇಲ್ಲದ ಪಾಟೀಲ್ರೆ, ಸ್ವಾಭಿಮಾನ ಇಲ್ಲದ ನರಸತ್ತಹ ಕೆಲವು ದೇಶದ್ರೋಹಿಗಳು, ನಾಡದ್ರೋಹಿಗಳು ಇದನ್ನು ಬೆಂಬಲಿಸ್ತಾರೆ. ಬಿಜೆಪಿ ಅಂತಹ ನಾಡದ್ರೋಹಿಗಳು ಈ ಯೋಜನೆಯನ್ನು 40% ಬೆಂಬಲಿಸ್ತಾರೆ. ಈ ರಾಜ್ಯಕ್ಕೆ ಅನ್ಯಾಯ ಆಗ್ತದೆ, ಈ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ. 19 ಜನ ಸಂಸದರು, 19 ಜನ ಇದ್ದಾರೆ. ಇಂತಹ ಏಳಿಗಳಿಂದ, ಇಂತಹ ನಾಡದ್ರೋಹಿಗಳಿಂದ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇರಬೇಕಾದ್ರೆ ಇನ್ನೊಂದು ಸ್ವತಂತ್ರ ಕರ್ನಾಟಕಕ್ಕೆ ಆರ್ಥಿಕ ಸ್ವಾತಂತ್ರ್ಯ ಸ್ವಾಭಿಮಾನಿ ಕನ್ನಡಿಗರು ಸಿರಿದೇಳ್ತಾರೆ. ಕರ್ನಾಟಕಕ್ಕೆ ಆರ್ಥಿಕ ಸ್ವಾತಂತ್ರ್ಯ ಬೇಕು ಅಂತ ಹೋರಾಟ ಮಾಡಿದೆ. ಅದರ ಬಗ್ಗೆ ಗಮನದಲ್ಲಿಟ್ಕೊಂಡು ಮಾತಾಡಿ. ನ್ಯೂನತೆಗಳ ಬಗ್ಗೆ ಮಾತಾಡಿ. ಯೋಜನೆ ಒಂದ್ ನಿಮಿಷ ನಾನು ಕ್ಲಾರಿಫೈ ಮಾಡ್ಬಿಡ್ತೀನಿ. ನೋಡಿ, ಯಾರು ಸ್ವಾಭಿಮಾನ ಇಲ್ಲದ ಪಾಟೀಲ್ರೆ, ಸ್ವಾಭಿಮಾನಿ ಇಲ್ಲದ ಕನ್ನಡಿಗರು ಇವತ್ತು ಈ ಯೋಜನೆಯನ್ನು ಸ್ವಾಗತ ಮಾಡಬೇಕಷ್ಟೇ ಹೊರತು ಯಾರು ಸ್ವಾಭಿಮಾನ ಇರ್ತಕ್ಕಂಥದ್ದು ಯಾರು ಸ್ವಾಗತ ಮಾಡಲ್ಲ. ರಾಜ್ಯಕ್ಕೆ ಅನ್ಯಾಯ ಆದಾಗ ಸಿಡಿದೇಳಬೇಕು. ಕೇಂದ್ರ ಸರ್ಕಾರ ಆಗ್ಲಿ, ರಾಜ್ಯ ಸರ್ಕಾರ ಆಗ್ಲಿ, ರಾಜ್ಯಕ್ಕೆ ಅನ್ಯಾಯ ಆದಾಗ ಧ್ವನಿ ಎತ್ತಿಲ್ಲ ಅಂದ್ರೆ